ನೋಡ್ಕೊಳ್ಳಿ 535cc ತುಂಬ ರೇರ್ ಇಂಜಿನ್ ಇದು. 2 ವರ್ಷ ಬಂದಿದ್ದು ನಮಗೆ ಪ್ರೊಡಕ್ಷನ್ಗೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದ. ಓಕೆ, ಈಗ ಎಕ್ಸಾಸ್ಟ್ ಕೇಳಿಸ್ಕೊಳ್ಳಿ. ನಿಲ್ಸೋಣ ಬನ್ನಿ ಇಲ್ಲಿ ನೋಡಿ. ನ್ಯೂಟ್ರಲ್ ಲಿವರ್ ತೋರಿಸಿದ್ನಲ್ಲ, 3rd ಗೇರಲ್ಲೇನೋ ಇದ್ದೆ ನಾನು. ತುಂಬಿದೆ. ನಾವು ಏನೇ ಸೂಪರ್ ಬೈಕ್ಸ್ ಇಟ್ಕೋಬೋದು ಅಥವಾ ಮಾಡರ್ನ್ ಡೇ ಮೋಟರ್ ಸೈಕಲ್ಸ್ ಇಟ್ಕೋಬೋದು, ಹೆವಿ ಪವರ್ ಇರೋದು. ಬಟ್ ರಾಯಲ್ ಎನ್ಫೀಲ್ಡೇ ಒಳ್ಳೆ ಗಾಡಿ ಗುರು. ನಾವು ರಾಯಲ್ ಎನ್ಫೀಲ್ಡ್ನ ಟ್ರೋಲ್ ಮಾಡ್ತಿದ್ವಿ, ಸರಿಯಾಗಿ ಫೀಚರ್ಸ್ ಕೊಡಲ್ಲ ಅಂತ. ಬಟ್ ಆಗಿನ ಕಾಲಕ್ಕೆ ಇಷ್ಟು ಫೀಚರ್ಸ್ ಕೊಟ್ಟು ನಮ್ಮ ಜನ ಅಕ್ಸೆಪ್ಟ್ ಮಾಡಿಲ್ಲ ಅದನ್ನ. ಇರಲಿ. ಸೊ ಹಾಯ್, ಹೆಲೋ, ನಮಸ್ಕಾರ ಕರ್ನಾಟಕ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಇರೋದು ನಮ್ಮ ಥಂಡರ್ಬರ್ಡು 2006 ಮಾಡಲ್. ಅದು ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಈ ಲೈಟ್ನಿಂಗ್ 535 ಅಂತ. ಸೊ ಈ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಬರೀ 2 ಇಯರ್ಸ್ ಅಷ್ಟೇ ಪ್ರೊಡಕ್ಷನಲ್ಲಿ ಇದ್ದಿದ್ದು. 2002 ಇತ್ತು ಅನಿಸುತ್ತೆ. ಸೊ ಈ ಥಂಡರ್ಬರ್ಡ್ ಏನು ನೋಡ್ತಿದ್ದೀರಾ, ಅಥವಾ ಇವತ್ತಿನ ಮೀಟಿಯೋರ್ ಏನಿದೆ, ಅಥವಾ ಸೂಪರ್ ಮೀಟಿಯೋರು, ಅಥವಾ ಹೊಸ ಥಂಡರ್ಬರ್ಡು ಎಲ್ಲನೂ ನೋಡಿ ಈ ಲೈಟ್ನಿಂಗ್ ಏನಿದೆ, ಈ ಲೈಟ್ನಿಂಗಿಂದನೇ ಡಿರೈವ್ ಆಗಿರೋದು. ಸ್ಟೈಲಿಂಗ್ ಹೇಳ್ತಿದ್ದೀನಿ. ಸೊ ಫಸ್ಟು ರಾಯಲ್ ಎನ್ಫೀಲ್ಡ್ ಅವರು ನಮ್ಮ ಈ ಸ್ಟ್ಯಾಂಡರ್ಡ್ ಏನಿದೆ, ಸ್ಟ್ಯಾಂಡರ್ಡು ಕ್ಲಾಸಿಕ್ಕು ಸ್ಟೈಲ್ ನೋಡಿದ್ದೀರಲ್ಲ, ಆ ಸ್ಟೈಲ್ ಬಿಟ್ಟು ಈ ಥರ ಒಂದು ಕ್ರೂಸಿಂಗ್ ಸ್ಟೈಲಿಗೆ ಬಂದಿದ್ದು, ಪ್ರಾಪರ್ ಕ್ರೂಸಿಂಗ್ ಸ್ಟೈಲಿಗೆ ಬಂದಿದ್ದು ಈ ಲೈಟ್ನಿಂಗಿಂದನೇ. ಲೈಟ್ನಿಂಗ್ 535 ಅಂತ. ಸೊ ಎಷ್ಟೊಂದು ಜನಕ್ಕೆ ಗೊತ್ತು 500cc ಬುಲೆಟ್ ಇದೆ, 350cc ಬುಲೆಟ್ ಇದೆ ಅಂತ. ಆ್ಯಂಡ್ ಆಗಿನ ಕಾಲದಲ್ಲಿ ಬೇರೆ 700, 800 ಎಲ್ಲ ಇತ್ತು ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದು ಬಿಡಿ. ಬಟ್ ಈಗಿನ ಪ್ರೆಸೆಂಟ್ ಇದರಲ್ಲಿ ಜನ್ರೇಷನಲ್ಲಿ ನಮಗೆ 500 ಅಂತ ಗೊತ್ತು, 350 ಅಂತ ಗೊತ್ತು. ಬಟ್ ಈ 535 ಏನಿದೆ, GT ಒಂದಿದೆ, GT ಬಿಡಿ, ಅದು ಹೊಸದಾಗಿ ಬಂದಿದ್ದು. ಸೊ ಲೈಟ್ನಿಂಗ್ ಬಗ್ಗೆ ಕ್ಲಿಯರಾಗಿ ಮಾತಾಡೋಣ. ಈಗ ಸ್ಪೆಸಿಫಿಕೇಷನ್ಸ್ ಕೇಳಿದರೆ ಸಾಕಾಗಿ ಹೋಗ್ತೀರಾ. ಬಿಕಾಸ್ 535cc ಆ್ಯಂಡ್ 26 bhp ಪವರ್ ಗುರು, 38 Nm ಟಾರ್ಕ್ ಇದೆ. ಸೊ ಒಂಥರ ಡಿಫ್ರೆಂಟ್ ಇಂಜಿನ್ ಇದು. ಸೊ ಪವರು ಆಮೇಲೆ ಟಾರ್ಕ್ ನೆಕ್ಸ್ಟ್ ಲೆವೆಲ್ ಇದೆ ಒಂದು ಕ್ರೂಸರ್ ಗಾಡಿಗೆ. ಈಗ ಬರೋ ಕ್ಲಾಸಿಕ್ಗೆ, ಸ್ಟ್ಯಾಂಡರ್ಡ್ಗೆ ಬರೀ 19.1 bhp ಏನೋ ಬರ್ತಿದೆ. ಸಾರಿ, 20 bhp ಚೇಂಜ್ ಆಯಿತು J ಸೀರೀಸ್ ಇಂಜಿನ್ ಬಂದಮೇಲೆ. ಸೊ ಅರೌಂಡ್ 20 bhp ಪವರ್ ಅಷ್ಟೇ ಇರೋದು. ಇದು ನೋಡಿ 2000ಅಲ್ಲೇ ಎಷ್ಟು ಕೊಟ್ಟಿದ್ದಾರೆ ಅಂತ, 26 bhp ಪವರು, 38 Nm ಟಾರ್ಕು. ಆಮೇಲೆ ಗೇರ್ ಬಾಕ್ಸ್ ಬಂದು ರೈಟ್ ಸೈಡ್ ಬರುತ್ತೆ. ಸೇಮ್ ನಮ್ಮ ಹಳೆ ಬುಲೆಟ್ಗಳು ಹೇಗಿರುತ್ತೆ ಆ ಥರ ನೋಡಿ. ರೈಟ್ ಸೈಡ್ ಗೇರು. ಆಮೇಲೆ ಗೇರ್ ಶಿಫ್ಟಿಂಗ್ ಬಂದುಬಿಟ್ಟು 4 ಗೇರ್ ಇದೆ. ಇದು 4 ಸ್ಪೀಡ್ ಗೇರ್ ಬಾಕ್ಸ್ ಸಿಗ್ತಾ ಇರೋದು ನಮಗೆ. ಪ್ಲಸ್ ಗೇರ್ ಶಿಫ್ಟಿಂಗ್ 1 ಅಪ್ ರೆಸ್ಟ್ ಡೌನ್ ಇದು. ಸೊ ಫುಲ್ ಉಲ್ಟಾಗ್ರು ಈ ಹಳೆ ಬುಲೆಟ್ ಓನರ್ಗಳು ಗೊತ್ತಿರುತ್ತೆ. ಆ್ಯಂಡ್ ಇಡೀ ಪ್ರಪಂಚದಲ್ಲಿ ನ್ಯೂಟ್ರಲ್ ಲಿವರ್ 2 ವೀಲರಲ್ಲಿ ಕೊಟ್ಟಿದ್ದಂಥ ಒಂದೇ ಒಂದು ಗಾಡಿ ಅಂದರೆ ರಾಯಲ್ ಎನ್ಫೀಲ್ಡ್ ಅವರು. ನೋಡಿ ಈ ಲಿವರ್ ಏನಿದೆ, ಇದು ನ್ಯೂಟ್ರಲ್ ಲಿವರು. ಸೊ ನಮ್ಮ ವಿಂಟೇಜ್ ಬುಲೆಟ್ಗಳು ಅವ್ರಿಗೆ ಗೊತ್ತಿರುತ್ತೆ. ಸೊ ನ್ಯೂಟ್ರಲ್ ಲಿವರ್ ಇದು. ಪ್ಲಸ್ ಗೇರ್ ರೈಟ್ ಸೈಡ್ ಬರುತ್ತೆ ಆ್ಯಂಡ್ ಬ್ರೇಕ್ ಲೆಫ್ಟ್ ಸೈಡ್ ಬರುತ್ತೆ ಗುರು ಇದಕ್ಕೆ. ನಮ್ಮ ಥಂಡರ್ಬರ್ಡ್ ನೋಡೋದಾದರೆ ಉಲ್ಟಾ. ಆ್ಯಂಡ್ ಇದರಲ್ಲಿ ಗೇರ್ ಶಿಫ್ಟ್ ಇಲ್ಲ, ಲೈಕ್ ಗೇರ್ ಲಿವರ್, ನ್ಯೂಟ್ರಲ್ ಲಿವರ್ ಇಲ್ಲ. ನಾನಲ್ಲಿ ಏನು ನಿಮಗೆ ಗೇರ್ ಲಿವರ್ ಅಂತ ಹೇಳಿದೆ, ಅದು ನ್ಯೂಟ್ರಲ್ ಲಿವರ್ ಗುರು. ಸೊ ಲೆಫ್ಟ್ ಸೈಡ್ ಗೇರು, ರೈಟ್ ಸೈಡ್ ಬ್ರೇಕು ಹೊಸ ಗಾಡಿಗಳಿಗೆ. ಈ ಗಾಡಿಗಳು ಹಳೆ ಬುಲೆಟ್ಗಳೆಲ್ಲ ರೈಟ್ ಸೈಡ್ ಗೇರು, ಲೆಫ್ಟ್ ಸೈಡು ಬ್ರೇಕ್ಸು. ಸೊ ರಾಯಲ್ ಎನ್ಫೀಲ್ಡ್ ಅವರು ಆಗಿನ ಕಾಲಕ್ಕೆ ಇವಾಗಿನ ಜನ್ರೇಷನ್ಗೆ ತಗ್ದಂಗೆ ಗಾಡಿ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಗಾಡಿ ನೋಡೋದಾದರೆ. ಯಾಕಂದರೆ ಪವರು ಹೇಳಿದೆ, ಒಳ್ಳೆ ಪವರ್ ಇದೆ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸು 165 mm ಗ್ರೌಂಡ್ ಕ್ಲಿಯರೆನ್ಸ್ಗಳು. ಹೊಸ 350ಗಳಿಗೆ, ಕ್ಲಾಸಿಕ್ಗಳಿಗೆಲ್ಲ ಅಂದರೆ ಒಂದು 140 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಷ್ಟೇ. ಪ್ಲಸ್ ಅದು ಬಿಟ್ವಿ ಅಂದರೆ ಬ್ರೇಕಿಂಗು ಚೆನ್ನಾಗಿದೆ. ಆಗಲೇ ಡಿಸ್ಕ್ ಬ್ರೇಕ್ ಬರ್ತಿತ್ತು, ಫ್ರಂಟಲ್ಲಿ ನೋಡಿ ಡಿಸ್ಕ್ ಇದೆ. ಆ್ಯಂಡ್ ಹಿಂದೆಗಡೆ ಡ್ರಮ್ ಬ್ರೇಕ್ಸ್ ಗುರು. ಸೀಟ್ ನೋಡಿ ಸ್ಪ್ಲಿಟ್ ಸೀಟು ಆವಾಗಲೇ. ಆಮೇಲೆ ಥಂಡರ್ಬರ್ಡ್ಗೆಲ್ಲ ಸಿಂಗಲ್ ಸೀಟ್ ಬರ್ತಿತ್ತು ಈ ಥರ. ಆ್ಯಂಡ್ ಅದು ಬಿಟ್ವಿ ಅಂದರೆ ಟಯರ್ಸ್ ನೋಡಿ, ಆಲ್ಮೋಸ್ಟ್ ಇದೂ 120 ಸೆಕ್ಷನ್ ಟೈರ್ ಗುರು. ಇದು 120 mm ಸೆಕ್ಷನ್ ಟೈರು. ಸೊ ಪವರು, ಫೀಚರ್ಸು, ಲುಕ್ಸು ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಗಾಡಿ ಫ್ಲಾಪ್ ಆಗಿದ್ದಕ್ಕೆ ಒಂದೇ ಒಂದು ಕಾರಣ ಏನಂದರೆ ಅವರು ಲಾಂಚ್ ಮಾಡಿದಂತಹ ಟೈಮ್ ಪೀರಿಯಡು. ಸೊ ಇವಾಗ ಬಿಟ್ಟಿದ್ರೆ ಮೋಸ್ಟ್ಲಿ ಹಿಟ್ ಆಗ್ತಿತ್ತೇನೋ. ಆ್ಯಂಡ್ ಆವಾಗಿನ ಕಾಲದಲ್ಲಿ ನಮ್ಮ ಜನ ಎಲ್ಲರೂ ಮೈಲೇಜ್ ಕೇಳ್ತಿದ್ರು, ಲೈಕ್ ನೆಮ್ಮದಿಯಾಗಿರುವಂಥ ಗಾಡಿಗಳು ಕೇಳ್ತಿದ್ರು. ಆಮೇಲೆ ಮೇಂಟೆನೆನ್ಸು ಪ್ರತಿಯೊಂದೂ ಪೀಸಾಗಿರಬೇಕಾಗಿತ್ತು. ಅಂಥ ಟೈಮಲ್ಲಿ ಹೋಗಿ ಇವ್ರು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಬಿಟ್ಟಿದ್ರು. ಸೊ ಆದ್ದರಿಂದ ಮೋಸ್ಟ್ ಪ್ರಾಬಬಲಿ ಹಿಟ್ ಆಗಲಿಲ್ಲ ಅನಿಸುತ್ತೆ. ಆ್ಯಂಡ್ ಇಂಜಿನ್ ಬಂದು ಕಾಸ್ಟ್ ಐನ್ ಇಂಜಿನೇ, ಸೇಮ್ ಹಳೆ ಬುಲೆಟ್ಗಳಿಗೆ ಹೇಗೆ ಬಿಡ್ತಿತ್ತು ಅದೇ ಥರ. ಬಟ್ ಅದೇ ನಾನು ಥಂಡರ್ಬರ್ಡ್ ತೊಗೊಂಡ್ರಿ ಅಂದರೆ ಈ ಪರ್ಟಿಕ್ಯುಲರ್ ಇಂಜಿನ್ ಬಂದು AVL ಇಂಜಿನ್. ಆಲ್ರೆಡಿ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಈ ಗಾಡಿನ. ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಇದು ಬಂದು AVL ಇಂಜಿನು. ಹೆಡ್ ಬಂದು ಅಲ್ಯೂಮಿನಿಯಂ ಹೆಡ್ಗುರು. ಸೊ ಲಾಂಗಲ್ಲಿ ಸ್ವಲ್ಪ ಕಷ್ಟ. ಈ ಗಾಡಿ ಬಗ್ಗೆ ಸಪ್ರೇಟ್ ವೀಡಿಯೋ ಇದೆ, ನೋಡ್ಕೊಳ್ಳಿ.
ಬಟ್ ಇದು ಬಂದು ಕಾಸ್ಟ್ ಐನ್ ಇಂಜಿನ್ನು. ಸೊ ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಿರುತ್ತೆ ನೋಡಿ. ಆ್ಯಂಡ್ ಲುಕ್ಸ್ ನೋಡಿ ಗುರು, ಮೇನ್ ಲುಕ್ಸ್ ನೋಡಿ. ಟೈಲ್ ಸೆಕ್ಷನ್ ನೋಡಿ, ಆಲ್ಮೋಸ್ಟ್ ನನ್ನ ಥಂಡರ್ಬರ್ಡ್ಗೆ ಏನಿದೆ ಅದೇ ಟೈಲ್ ಸೆಕ್ಷನ್ ಇದೂ. ಇಂಡಿಕೇಟರ್ಸು ಅಷ್ಟೇ. ಬ್ಯಾಕ್ ರೆಸ್ಟ್ ಇದೆ, ಲೈಟ್ನಿಂಗ್ 535 ಬ್ಯಾಡ್ಜಿಂಗು ಸೈಡ್ ಶೀಲ್ಡ್ಸಲ್ಲಿ. ಫುಟ್ ರೆಸ್ಟ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ತುಂಬ ರೇರ್ ಗುರು ಇದು, ತುಂಬ ಅಂದರೆ ತುಂಬ ರೇರ್ ಇದು ಗಾಡಿ. ಮಡ್ಗಾರ್ಡ್ ನೋಡಿ, ಫ್ರಂಟ್ ಮಡ್ಗಾರ್ಡು ಮೆಟಲ್ ಇದು. ಒಂದು ಥಂಡರ್ಬರ್ಡ್ ನೋಡಿ, ಮೆಟಲ್ ಅಲ್ಲ ಇದು, ಫೈಬರ್ ಅದು, ಇದು ಮೆಟಲ್ಲು. ಸೊ ಮೀಟರ್ ಬಾಕ್ಸ್ ಬಗ್ಗೆ ಮಾತಾಡೋದಾದರೆ ನೋಡ್ರಪ್ಪ, ಲೆಫ್ಟಲ್ಲಿ ಟ್ಯಾಕೋಮೀಟರ್ ಅಂದರೆ RPM ಮೀಟರ್ ಇದೆ, ಫ್ಯೂಯಲ್ ಗಾಜ್ ಇದೆ. ಆ್ಯಂಡ್ ಎಷ್ಟೋ ವರ್ಷ ಆಲ್ಮೋಸ್ಟ್ 2020ವರೆಗೂ ರಾಯಲ್ ಎನ್ಫೀಲ್ಡಲ್ಲಿ ಫ್ಯೂಯಲ್ ಗಾಜೇ ಇರಲಿಲ್ಲ, ನಾರ್ಮಲ್ ಲೈಕ್ ಮಾಡರ್ನ್ ಗಾಡಿಗಳಲ್ಲಿ. ಬಟ್ ಲೈಟ್ನಿಂಗಲ್ಲಿ ನೋಡಿ ಆವಾಗಲೇ ಕೊಟ್ಟಿದ್ದಾರೆ. ಆ್ಯಂಡ್ ಥಂಡರ್ಬರ್ಡಲ್ಲೂ ಬಂತು, ಬಟ್ ಕ್ಲಾಸಿಕ್ಗಳಲ್ಲಿ ಇರಲಿಲ್ಲ. ಆ್ಯಂಡ್ ಈ ಕಡೆ ರೈಟ್ ಸೈಡ್ ನಮಗೆ ಸ್ಪೀಡೋಮೀಟರ್ ಇದೆ. ಸ್ಪೀಡೋಮೀಟರ್ ಬಿಟ್ಟರೆ ಇಲ್ಲಿ ಇಗ್ನಿಷನ್ ಸ್ವಿಚ್ ಇದೆ. ಇದು ಆ್ಯಂಪ್ ಮೀಟರ್ ಗುರು. ಸೊ ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಾರ್ಮಲಾಗಿ ಈ ಥಂಡರ್ಬರ್ಡ್ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಅಂದ್ಕೊಂಡಿದ್ದೆ. ಬಟ್ ಇದೂ ಅಷ್ಟೇ, ಹಳೆ ಕಾಸ್ಟೈನ್ ಬುಲೆಟ್ಗಳು ಹೇಗಿತ್ತು, ಲೈಕ್ ವಿಂಟೇಜ್ ಮೋಟರ್ ಸೈಕಲ್ಸ್, ವಿಂಟೇಜ್ ಬುಲೆಟ್ಗಳು ಹೇಗಿತ್ತು ಅದೇ ಥರನೇ ಸ್ಟಾರ್ಟ್ ಮಾಡಬೇಕು. ಫಸ್ಟು ಈ ಆ್ಯಂಪ್ ಸೆಟ್ ಮಾಡಬೇಕು ನಾವು, ಅದನ್ನು ತೋರಿಸ್ತೀನಿ ನಿಮಗೆ ಈಗ. ನೆಕ್ಸ್ಟು ಆ್ಯಂಪ್ ಸೆಟ್ ಮಾಡಿ ಆಮೇಲೆ ಕಿಕ್ ಹೊಡಿಬೇಕಾಗುತ್ತೆ. ಸೊ ಆ ಥರ ಒಂದು ಮೆಕ್ಯಾನಿಸಮ್ ಗಾಡಿಯಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೇಮ್ ನಮ್ಮ ಥಂಡರ್ಬರ್ಡ್ ಥರನೇ ಇದೆ. ಸ್ವಿಚ್ಗಳೆಲ್ಲ ಪಾಸ್ ಲೈಟು, ಇಂಡಿಕೇಟರ್ಸು, ಹಾರನ್ನು, ಆಮೇಲೆ ಚೋಕು, ಹೆಡ್ಲೈಟ್ದು ಲೋ ಬೀಮ್ ಹೈ ಬೀಮ್ ಇದೆ. ಆ ಕಡೆ ಇಗ್ನಿಷನ್ ಸ್ವಿಚ್ ಇದೆ, ಲೈಟ್ದು, ಇದು ಸೆಲ್ಫ್ದು. ಸೊ ಹೀಗೆ ಸ್ವಲ್ಪ ಇಂಜಿನ್ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನಿಮಗೀಗ. ನೋಡ್ಕೊಳ್ಳಿ, 535cc, ತುಂಬ ರೇರ್ ಇಂಜಿನ್ ಇದು. 2 ವರ್ಷ ಬಂದಿದ್ದು ನಮಗೆ ಪ್ರೊಡಕ್ಷನ್ಗೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದ. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ನೋಡಿ ರಾಯಲ್ ಎನ್ಫೀಲ್ಡ್ ಬ್ಯಾಡ್ಜಿಂಗ್ ನೋಡಿ ಹೇಗಿದೆ, ಮೇಡ್ ಲೈಕ್ ಎ ಗನ್ ರಾಯಲ್ ಎನ್ಫೀಲ್ಡ್. ಆಮೇಲೆ ಇದನ್ನು ಹೇಳೋಕ್ಕೆ ಮಾಡ್ತೆ ನೋಡಿ, ನ್ಯೂಟ್ರಲ್ ಇಂಡಿಕೇಟರ್ ಇದೆ, ಆಮೇಲೆ ಇಂಡಿಕೇಟರ್ ಇದೆ ಲೆಫ್ಟ್ ಟು ರೈಟ್ ಎರಡಕ್ಕೂ. ಆ್ಯಂಡ್ ಮಧ್ಯದಲ್ಲಿ ಆ್ಯಂಪ್ ಇದೆ. ಮೋಸ್ಟ್ ಪ್ರಾಬಲಿ ಇದು ಸ್ಟಾಕ್, ಇದು ಆ್ಯಂಪ್ ತೋರಿಸೋದು ನಮಗೆ. ಇದು ಮೋಸ್ಟ್ಲಿ ಅದು ವರ್ಕ್ ಆಗ್ತಿಲ್ಲ ಅಂತ ಸಪ್ರೇಟಾಗಿ ಹಾಕಿರ್ಬೇಕನ್ಸುತ್ತೆ. ತುಂಬ ಇಂಪಾರ್ಟೆಂಟ್ ಗುರು ಈ ಗಾಡಿಯಲ್ಲಿ ಆ್ಯಂಪ್ಸ್, ಯಾಕಂದರೆ ಆ್ಯಂಪ್ ಸೆಟ್ ಮಾಡಿನೇ ಹೊಡಿಬೇಕು. ಆ್ಯಂಡ್ ಹೆಡ್ಲೈಟ್ಗೂ ಇದೆ ಇಂಡಿಕೇಟರ್. ಸೊ ಒಳ್ಳೆ ಗಾಡಿ ಗುರು. ನಾವು ರಾಯಲ್ ಎನ್ಫೀಲ್ಡ್ನ ಟ್ರೋಲ್ ಮಾಡ್ತಿದ್ವಿ ಸರಿಯಾಗಿ ಫೀಚರ್ಸ್ ಕೊಡಲ್ಲ ಅಂತ. ಬಟ್ ಆಗಿನ ಕಾಲಕ್ಕೆ ಇಷ್ಟು ಫೀಚರ್ಸ್ ಕೊಟ್ಟು ನಮ್ಮ ಜನ ಅಕ್ಸೆಪ್ಟ್ ಮಾಡಿಲ್ಲ ಅದನ್ನ. ಇರಲಿ. ಸೊ ಲೈಟ್ನಿಂಗ್ 535 ಇದಾಯಿತು. ಈಗ ಗಾಡಿನ ಓಡಿಸಿ ನಿಮಗೆ ಹೇಗೆ ಫೀಲ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗಾಡಿ ಹೇಗೆ ಆನ್ ಮಾಡೋದಂತ ತೋರಿಸ್ತೀನಿ ನೋಡಿ. ಹಳೆ ಬುಲೆಟ್ಗಳು ಹೀಗೆ ಇರುತ್ತೆ. ಸೊ ಫಸ್ಟ್ ಇದನ್ನು ಹಿಡಿಯಬೇಕು. ಹಿಡಿದು ಸೊ ನೋಡಿ ನ್ಯೂಟ್ರಲ್ ಆಯಿತು. ಇದನ್ನು ಪ್ರೆಸ್ ಮಾಡಿ ಆ್ಯಂಪ್ ಮಿಡಲ್ಗೆ ಬಂತ, ಆ್ಯಂಪ್ ಸೆಟ್ ಮಾಡಿ ಈಗ ಬೀಟ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಗೇರ್ ಶಿಫ್ಟಿಂಗ್ ನೋಡಿ, 1 ಅಪ್ ಗುರು. ಒನ್ ಗೇರ್ ಅಪ್, ರೆಸ್ಟ್ 3 ಗೇರ್ಸ್ ಡೌನ್ ಇದರಲ್ಲಿ. ಬ್ರೇಕಿಂಗ್ ಚೆನ್ನಾಗಿದೆ. ನನ್ನ 1984 ಬುಲೆಟ್ದು ಬ್ರೇಕಿಂಗ್ ಅಷ್ಟಕ್ಕಷ್ಟೇ, ಬಟ್ ಇದರಲ್ಲಿ ಚೆನ್ನಾಗಿದೆ. ಬೀಟು ನೆಕ್ಸ್ಟ್ ಲೆವೆಲ್ ಇದೆ. ಇಂಜಿನ್ ನಾಯ್ಸ್ ಸ್ವಲ್ಪನೂ ಇಲ್ಲ ಗುರು. ಫೀಲ್ ಮಾತ್ರ ಸಖತ್ತಾಗಿದೆ. ನಾವು ಏನೇ ಸೂಪರ್ ಬೈಕ್ಸ್ ಇಟ್ಕೋಬೋದು ಅಥವಾ ಮಾಡರ್ನ್ ಡೇ ಮೋಟರ್ ಸೈಕಲ್ಸ್ ಇಟ್ಕೋಬೋದು, ಹೆವಿ ಪವರ್ ಇರೋದು. ಬಟ್ ರಾಯಲ್ ಎನ್ಫೀಲ್ಡೇ. ಯಾಕಂತ ಕೇಳಿ, ಈ ಗಾಡಿ ಕೊಡುವಂಥ ಇಲ್ಲೇನಿದೆ, ಈ ಗ್ರಂಟ್ ಏನಿದೆ, ಆ ಬೀಟ್ ಇದೆಯಲ್ಲ ಡಗ್ 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 ಅಂತ, ಅದೊಂಥರ ವೈಬ್ರೇಷನ್ ಏನಿದೆ ಅದು ಬೇರೆ ಗಾಡಿಗಳು ಪ್ರೊವೈಡ್ ಮಾಡಲ್ಲ ನಮಗೆ. ಅದು ಎಷ್ಟೇ ಕಾಸ್ಟ್ಲಿ ಆದ ಗಾಡಿ ಆದರೂ ಅಷ್ಟೇ. ಸೊ ನೋಡಿ, ಹಾರ್ತಿದೆ ಗಾಡಿ ಸೀರಿಯಸ್ಲಿ. ನನ್ನ ಹತ್ರ 350 ಇದೆಯಲ್ಲ, 350
ಓಡಿಸಿ ಇದನ್ನ ಓಡಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಲೈಕ್ ತುಂಬ ಪವರ್ ಇದೆ ಗುರು, ಅದಕ್ಕೆ ಕಂಪೇರ್ ಮಾಡಿದ್ರೆ. ಹ್ಯಾಂಡ್ಲಿಂಗ್ ಎಲ್ಲ ಸಖತ್ತಾಗಿ ಮಾಡ್ಬೋದು, ಟೆನ್ಷನೇ ಇಲ್ಲ. ನಮ್ಮ ಥಂಡರ್ಬರ್ಡ್ ನೋಡಿ ಇಲ್ಲೇ ನಿಂತಿದೆ, ಇಲ್ಲೇ ಇದೆ ಇಷ್ಟೊತ್ತು ನಾವು ಇಲ್ಲೇ ಮಾಡಿದ್ದು. ಸೊ ಈಗ ಇನ್ನೊಂದು ಸಲ ಓಪನ್ ಮಾಡೋಣ. ಅದಿದಿ ಇಷ್ಟವರೆಗೂ ಇಲ್ಲಿ ಓಪನ್ ಮಾಡ್ತೀನಿ ನೋಡಿ. ಸಖತ್ತಾಗಿದೆ ಫೀಲ್ ಮಾತ್ರ. ಓಕೆ, ಈಗ ಎಕ್ಸಾಸ್ಟ್ ಕೇಳಿಸ್ಕೊಳ್ಳಿ. ನಿಲ್ಸೋಣ ಬನ್ನಿ. ನೋಡಿ ನ್ಯೂಟ್ರಲ್ ಲಿವರ್ ತೋರಿಸಿದ್ನಲ್ಲ, ಥರ್ಡ್ ಗೇರಲ್ಲೇನೋ ಇದ್ದೆ ನಾನು. ಸೊ ನ್ಯೂಟ್ರಲ್ ಲಿವರ್ ಪ್ರೆಸ್ ಮಾಡಿದ ತಕ್ಷಣ ನ್ಯೂಟ್ರಲ್ ಆಯಿತು. ಸೊ ಇದೊಂದು ಪೀಸ್ ಗುರು ಇದರಲ್ಲಿ. ಓಕೆ ಸೂಪ್ ಇರಬೇಕು ಈ ಗಾಡಿಗಳು ಸೆಂಟರ್ ಸ್ಟ್ಯಾಂಡ್ ಹಾಕೋಕ್ಕೆ. ನೋಡಿ ಬೀಟ್ ನೋಡಿ. ರಾಯಲ್ ಎನ್ಫೀಲ್ಡ್ನ ಟ್ರಾಲ್ ಮಾಡೋರಲ್ಲ, ಈ ಬೀಟ್ನ ಬೇರೆ ಗಾಡಿಗಳಲ್ಲಿ ತೊಗೊಂಬಂದು ತೋರಿಸಿ ಆಮೇಲೆ ಮಾತಾಡೋಣ ಅಷ್ಟೇ ಹೇಳೋದು. ಯಾಕಂದರೆ ಗಾಡಿಗಳಂದರೆ ಬರೀ ಸ್ಪೀಡ್ ಒಂದೇ ಅಲ್ಲ, ಫೀಚರ್ಸ್ ಒಂದೇ ಅಲ್ಲ. ಆ ಥರ ಇದ್ದರೆ ಲೈಕ್ ಗಾಡಿಗಳು ಬರೀ ಈ ಪ್ರಾಕ್ಟಿಕಲ್ ಪರ್ಪಸ್ಸಿಗೆ ಆಗೋಗುತ್ತೆ, ಬರೀ ಒಂದು ಪರ್ಟಿಕ್ಯುಲರ್ ಕೆಲಸಗಳಿಗೆ ಯೂಸ್ ಮಾಡೋವಂಥ ವಸ್ತು ಆಗೋಗುತ್ತೆ. ಬಟ್ ಒಂದು ಫೀಲ್ ಇರಬೇಕು ಅಂದರೆ, ಎಮೋಷನ್ ಇರಬೇಕು ಅಂದರೆ ಆ ಗಾಡಿಗಳಲ್ಲಿ ಆ ಒಂದು ಸ್ಪೆಷಲ್ ಆಗಿರೋವಂಥ ಒಂದು ಫೀಚರ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡಲ್ಲಿ ಸೊ ಈ ಬೀಟ್ ಏನಿದೆ, ಸೊ ಇದೊಂದು ಸ್ಪೆಷಾಲಿಟಿ ಸಾಕು ಈ ಗಾಡಿಗಳು ತೊಗೊಳಕ್ಕೆ. ಇನ್ಸ್ಟಾ 360 ಹೋಲ್ಡರ್ ಏನಿದೆ, ಹೋಲ್ಡರ್ ಬಂದು ಹೊಡೆದೋಯ್ತು, ಲೈಕ್ ಮೌಂಟ್ ಹೊಡೆದೋಯ್ತು. ಸೊ ಇನ್ಸ್ಟಾ ಕೆಳಗಡೆ ಬಿತ್ತು ಗುರು, ನನಗೆ ಬಾಯಿಗೆ ಬಂದಿತ್ತು ಸರಿಯಾಗಿ ಏನಾಯಿತು ಅಂತ. ಬಟ್ ಬೈ ಗಾಡ್ಸ್ ಗ್ರೇಸ್ ಏನೂ ಆಗಲಿಲ್ಲ. ಸೊ ಇನ್ಸ್ಟಾ 360 ಎತ್ತು ಹೊರಗಡೆ ಹಿಡ್ಕೊಂಡಿದ್ದೀನಿ. ನಮ್ಮ ಗೋಪ್ರೋ ಹೀರೋ 9 ಬ್ಲ್ಯಾಕಲ್ಲಿ ಇಷ್ಟೊತ್ತು ನಾವು ವ್ಲಾಗ್ ಮಾಡಿದ್ದೀವಿ. ಈಗ 360 ಇದ್ದಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿರೋ ಕ್ಲಿಪ್ ಸಿಕ್ತಿತ್ತು. ಬಟ್ ಇರಲಿ, ನಮ್ಮ ಗೋಪ್ರೋನು ಯಾವುದಕ್ಕೂ ಕಡಿಮೆ ಇಲ್ಲ ಆಗಿರೋ, ಗೋಪ್ರೋನೇ ನಂಬರ್ 1 ಇರೋದು. ನೋಡಿ ಅಷ್ಟೇ. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಹೌದು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈ ಥರ ತುಂಬ ರೇರ್ ಆಗಿರೋ ಗಾಡಿಗಳು, ಆಮೇಲೆ ವಿಂಟೇಜ್ ಗಾಡಿಗಳು ಪ್ಲಸ್ ಟ್ರಾವೆಲಿಂಗು, ಈ 3 ವಿಷಯಗಳು ನಿಮಗೆ ಇಷ್ಟ ಇದ್ದರೆ ನನ್ನ